ಸೊ ಈಗ ಸರ್, ಈಗ ನಾವು ನೋಡಿದ್ದೀವಿ, ನೀವು ಕಿಚ್ಚ ಸುದೀಪ್ ಅವ್ರಿಗೆ ಕ್ಲೋಸ್, ಬಟ್ ಅವ್ರ ಜೊತೆ ಗುರ್ತಿಸ್ಕೊಳ್ಳೋದೇ ತಪ್ಪ ಹಾಗಿದ್ರೆ? ಸರ್ ಅದು ಈಗ ಏನ್ ಹೇಳಿ ನಾನು, ನೋಡಿ ಸರ್, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರತ್ತೆ, ಈ ತರ ಇರ್ಬೇಕು ಆ ತರ ಇರ್ಬೇಕು. ಅಂದ್ರೆ ಕಂಪ್ಲೀಟ್ಲಿ ನಾವು ಪರ್ಸೆಪ್ಷನ್ ಇಂದ ಮಾತಾಡ್ತಿರೋದು, ಯಾರು ಕಮೆಂಟ್ ಮಾಡ್ತಿದಾರಲ್ಲ ಅವ್ರ ಪರ್ಸೆಪ್ಷನ್ ಇಂದ ನಾವು ಮಾತಾಡ್ತಿರೋದು ಸರ್. ಎಕ್ಸಾಕ್ಟ್ಲಿ ಸರ್, ನಾನು ಅದನ್ನೇ ಹೇಳ್ತಿರೋದು. ಇವಾಗ ನಮಗೊಂದು ಒಳ್ಳೇದಾಗ್ತಿದೆ ಅಂತಂದ್ರೆ ನೋಡೋರು ಅದನ್ನ ಬಕೆಟ್ ಅಂತಾರೆ, ಇನ್ನೊಂದಂತಾರೆ, ಮತ್ತೊಂದಂತಾರೆ. ನಾವು ವಿ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್ ಸರ್. ನಮ್ದು ಒಂದು ಪ್ಯೂರ್ ರಿಲೇಶನ್ಶಿಪ್. ನಾನು ಅಣ್ಣ ಅಂತ ಅವ್ರನ್ನ ಸ್ವೀಕರಿಸಿದೀನಿ, ಅವ್ರು ನನ್ನನ್ನ ತಮ್ಮ ಅಂತ ಸ್ವೀಕರಿಸಿದ್ದಾರೆ. ಆ ಭಾವನೆ ಇಟ್ಕೊಂಡೆ ನಾವು ಇಷ್ಟು ದಿನ, ಇನ್ನು ಮುಂದಕ್ಕೂ ನನ್ನ ಲೈಫ್ ಕೊನೆ ಉಸಿರು ಇರೋರ್ಗು ಅದೇ ಮರ್ಯಾದೆ, ಅದೇ ರೆಸ್ಪೆಕ್ಟ್ ಸುದೀಪ್ ಸರ್ ಇರುತ್ತೆ. ಓಕೆ, ಈಸ್ ಮೈ ಐಡಲ್. ಓಕೆ, ಗಾಟ್ ಇಟ್. ಸೊ ಈಗ ಸರ್ ಅವ್ರ ಜೊತೆನಲ್ಲಿ ಇರೋದ್ರಿಂದ ನಾನು ಇನ್ನ ಎಷ್ಟು ಬೇಕಾದ್ರೂ ತಗೊಂತೀನಿ ಸರ್. ಐ ಹ್ಯಾವ್ ನೋ ಇಶ್ಯೂಸ್. ಸೊ ನಿಮ್ ಪ್ರಕಾರ ಸಿಂಹದ ಜೊತೆಗೆ ಈ ಆನೆ ನಿಂತ್ಕೊಳ್ಳುತ್ತೆ ಸರ್ ಕೊನೆ ಉಸಿರಿರೋವರೆಗೂ? ರೈಟ್. ಸೊ ಕೊನೆಯದಾಗಿ ಸರ್, ಈಗ ಕಮಿಂಗ್ ಬ್ಯಾಕ್, ಒಂದು ಬಾಟಮ್ ಲೈನ್, ಈಗ ನಿಮ್ಮ ಪೋಸ್ಟ್ ಬಗ್ಗೆ, ಸೊ ಇದು ಯಾರ ಬಗ್ಗೆ ಕೂಡ ಅಲ್ಲ, ಯಾರಿಗೂ ಟಾಂಗ್ ಕೊಡೋ ಥರ ಅಲ್ಲ, ಅಥವಾ ಏನು ಹೇಳ್ತೀರಾ ಈ ಒಂದು ಪೋಸ್ಟ್ ಬಗ್ಗೆ ಕೊನೆಯದಾಗಿ? ಸರ್ ಇದು ಟಾಂಗ್ ಕೊಡೋದಕ್ಕೆ ಅಥವಾ ಇನ್ನೊಬ್ಬರಿಗೆ ತಿಳಿಸೋದಕ್ಕೆ ಅನ್ನೋ ಒಂದು ಪೋಸ್ಟ್ ಅಲ್ಲ ಸರ್. ಗೊತ್ತಿರೋ ವಿಚಾರನ ಗೊತ್ತಾಗ್ಲಿ ಅನ್ನೋದಕ್ಕೆ ಜನರಿಗೆ ಹಾಕಿರೋ ಪೋಸ್ಟ್ ಅಷ್ಟೇ. ಓಕೆ. ಸೊ ಇಂಡೈರೆಕ್ಟ್ ಆಗಿ ಕಾಡಿನಲ್ಲಿ ಸಿಂಹ ಇದ್ರೂ ಕೂಡ ಆ ಸಿಂಹ ಕಿಚ್ಚ ಸುದೀಪ್ ಅವರೇ ಅಂತ ಮೆಸೇಜ್ ಅನ್ನ ನೀವು ಜನಕ್ಕೆ ತಿಳಿಸ್ಬೇಕು ಅಂತ. ಅದು ಗೊತ್ತಿರೋ ವಿಚಾರ ಸರ್, ಅಂದ್ರೆ ನಮಗ್ ಸ್ವಲ್ಪ ಜನಕ್ಕೆ ತಿಳಿದೇ ಇರೋ ವಿಚಾರನ ತಿರ್ಗಾ ತಿಳಿಸೋಣ ಅಂತ ಹಾಕಿರೋದಷ್ಟೇ ಬಹುಶಃ. ಈಗ ಕೊನೆಯದಾಗಿ ಸರ್, ಫ್ಯಾನ್ಸ್ಗಳಿಗೆ, ಅಂದ್ರೆ ಪಡೆ ಆದರೂ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಸ್ಯಾಂಡಲ್ವುಡ್ ಒಳ್ಳೆ ಹಾದಿಲಿ ಹೋಗ್ತಾ ಇದೆ, ಬಟ್ ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತ ಅಂತ. ಕನ್ನಡ ಸಿನಿಮಾನ ಎತ್ತಿ ಮೆರೆಸ್ಬೇಕು ಸರ್. ಆ ಟೈಮ್ ಇವಾಗ ಬಂದಿದೆ. ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಕನ್ನಡ ಸಿನಿಮಾ ಮತ್ತೆ ಇಡೀ ಇಂಡಿಯಾನಲ್ಲಿ ಬಾವುಟ ನೆಡೋ ಟೈಮ್ ಬಂದಿದೆ. ಹೌದು. ಈ ಟೈಮ್ನಲ್ಲಿ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಪ್ರತಿ ಒಂದು ಸಿನಿಮಾನು ಗೆಲ್ಲಿಸ್ಬೇಕು ನಾವು. ಈ ಪೈರಸಿ ಅನ್ನೋದು ಫಸ್ಟ್ ಸಾಯಿಸ್ಬೇಕು ಸರ್. ಹೌದು. ಪೈರಸಿನ ಸಾಯಿಸಿದ್ರೇನೆ ಕನ್ನಡ ಇಂಡಸ್ಟ್ರಿ ಎದ್ದಿ ನಿಲ್ಲೋದಕ್ಕೆ ಸಾಧ್ಯ. ಅದ್ರ ಬಗ್ಗೆ ಸುದೀಪ್ ಸರ್ನು ಸಾಕಷ್ಟು ಮಾತಾಡ್ತಾ ಇದಾರೆ ಮೊನ್ನೆಯಿಂದ. ಹೌದು ಹೌದು. ಈ ಟೈಮಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದು ನಮಗ್ ನಾವು ಬೈಕೊಂಡಿರಾ ಜೊತೆನಲ್ಲಿ ನಡೆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ರಾರಾಜಿಸುತ್ತೆ ಸರ್. ಇಡೀ ಜಗತ್ನಲ್ಲಿ, ಇಡೀ ನಮ್ಮ ಇಂಡಿಯಾನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ನಂಬರ್ 1 ಆಗತ್ತೆ. ಖಂಡಿತ. ಈ ತರ ನಾವೇ ಕಿತ್ತಾಡ್ಕೊಂತಿದ್ರೆ ಪ್ರತಿ ಒಂದು ಈ ಸ್ಟೇಟ್ ಅವರು ನೋಡಿ ನಗ್ತಾರೆ ಹೊರತು ಹೌದು ನಾವೆಲ್ಲೂ ಹೋಗೋದಿಲ್ಲ. ಹೌದು ಹೌದು ಹೌದು. ಶುರು ಅಂತೂ ಯಾರು ನಿಮ್ಗೆ ಗೊತ್ತು, ಶುರು ಮಾಡಿರೋದಂತೂ ನಾವಲ್ಲ, ಬಟ್ ಮುಗಿಸೋದು ನೀವೇನಾ ಸರ್? ಅದು ಎಲ್ಲೋಗಿ ಮುಗಿಯುತ್ತೆ ಅನ್ನೋದು ದೇವ್ರಿಗೆ ಗೊತ್ತು ಸರ್. ಓಕೆ, ಸೊ ಯುದ್ಧ ಶುರು ಸರ್. ಸುದೀಪ್ ಸರ್ ಹೇಳ್ದಾಗೆ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಮಾತಿಗೆ ನಾವು ಬದ್ಧವಾಗಿದ್ದೀವಿ. ಓಕೆ. ಸಿನಿಮಾ ಗೆಲ್ಬೇಕು, ಸಿನಿಮಾ ಗೆಲ್ಲತ್ತೆ ಸರ್, ಅಷ್ಟೇ ನಮ್ಗೆ ಇರೋದು. ಕನ್ನಡ ಇಂಡಸ್ಟ್ರಿ ಗೆಲ್ಬೇಕು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದಕ್ಕೆ. ನಿಮಗೂ ಒಳ್ಳೇದಾಗ್ಲಿ, ಅಂಡ್ ಮಾರ್ಕ್ ಸಿನಿಮಾಗೆ, ಕನ್ನಡ ಸಿನಿಮಾಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.